ಏನು ಯಾರು ಕಾಣ್ತಾನೆ ಇಲ್ವಲ್ಲ. ಅಮ್ಮ ಅಮ್ಮ, ನಮ್ಮಮ್ಮ ಎಲ್ಲೋಯ್ತು ಕಣೆ, ಕಾಣ್ತಾನೆ ಇಲ್ಲ. ಮಗ ಬಂದವ, ಬಾ. ಇಲ್ಲವ ಮಗ, ಅಳಿಯಂದ್ರು ಅವ್ರು ಹೋದ್ರು. ಅಮ್ಮ ಒಲೆ ಕರಿಬೇಕು ತಾನೆ, ನೀನು ಒಲೆ ಕರ್ಕೊಬರಿವ, ಬಾಗ್ಲಿಗೆ ಕರ್ಕೊಬಂದು ನಂಗೆ ಕಳ್ಸಿದ್ಯಲ್ಲ. ಬನ್ನಿ ಅಂದೆ ಅಮ್ಮ, ಆದ್ರೂ ಅವ್ರು ಹೋದ್ರು ಅಮ್ಮ, ಕೆಲಸ ಇದೆ ಅಂತ. ಸರಿ ಏನವ ಇವು ಇಷ್ಟಂತಂದಿದ್ಯಲ್ಲ. ಬಟ್ಟೆ ಅಮ್ಮ ಬೇಡ ಬೇಡ ಅಂದ್ರೆ ತಕೊಟ್ರು ಅಮ್ಮ. ಅಯ್ಯೋ ತಕೊಡ್ತೀನಿ ಅನ್ನು, ನೀನಾಗ ಬೇಡ ಅನ್ನಕ್ ಹೋಗಿದ್ದವ. ಬೇಡ ಅನ್ಬಾರ್ದು, ಹಂಗೆಲ್ಲವ ತೆಗೆಸ್ಕೋಬೇಕು. ಇಷ್ಟ ಹೇಳ್ದೆ ಅಮ್ಮ, ಬೇಡ ಬೇಡ ಅಂದ್ರು, ಆದ್ರೂ ಹಿಂಸೆ ಮಾಡಿ ತಕೊಳ್ ಗೊತ್ತಾ. ಹ್ಞೂ ಕಣ್ಮಗ, ನೀನಂದ್ರೆ ಭಾರಿ ಇಷ್ಟ ಅವ್ರಿಗೆ, ಭಾರಿ ಇಷ್ಟಪಡ್ತಾರೆ ನಿನ್ನ, ಅದಕ್ಕೆ ತಕೊಟ್ಟವ್ರೆ. ಅವನಮ್ಮ ಎಷ್ಟು ಕೇರ್ ಮಾಡಿದ್ರು ಗೊತ್ತಾ, ನನ್ನ ತುಂಬ ಕೇರ್ ಮಾಡಿದ್ರು ಗೊತ್ತಾ. ಮದುವೆ ಆಗ ಹುಡುಗಿಯ ಕೇರ್ ಮಾಡಿದ್ರೆ ಇನ್ನೇನು ಕೇರ್ಲೆಸ್ ಮಾಡಕತ್ತದ, ಕೇರ್ ಮಾಡೋರಕ್ಕಂತ ತಗೋ. ಹ್ಞೂ ಅಮ್ಮ, ತುಂಬಾ ಒಳ್ಳೆಯವರು ಅಮ್ಮ ಅವರು. ನನಗೆ ಗೊತ್ತಿಲ್ವ ನನ್ನ ಮಗನಿಗೆ ಎಂಥ ಹುಡುಗನ ಸೆಲೆಕ್ಟ್ ಮಾಡಬೇಕು ಅಂತ, ಒಳ್ಳೆ ಹುಡುಗನ ಸೆಲೆಕ್ಟ್ ಮಾಡಿದ್ದೀನಿ ಅಂತ ತಗೋ. ಹ್ಞೂ ಅಮ್ಮ, ತುಂಬಾ ಕೇರ್ ಮಾಡಿದ್ರು ಅಮ್ಮ, ತುಂಬಾ ಹೇಳ್ಬೇಕದೆಲ್ಲ ತಗೋ ತಗೋ ಅಂತ ಹಿಂಸೆ ಕೊಟ್ರು ಅಮ್ಮ. ನನಗೆ ಗೊತ್ತಿಲ್ಲ ಅಮ್ಮ ಏನು ತಗೋಬೇಕು ಅಂತ. ಬರೀ ಬಟ್ಟೆ ತಗೊಬಂದ, ಒಡವೆ ಗಿಡವೆ ಏನಾರು ತಗೊಳ್ಳಿವು. ಅಮ್ಮ ನಾನು ಒಡವೆ ತಗೊಳ್ಳಿ ಅಂತ ಕೇಳಕ್ಕಾಗುತ್ತಮ್ಮ, ನೀನು ಹೇಳ್ತೀಯ? ಹೇಳ್ಬೇಕು ಕಣವ, ಕೇಳಿವು. ಒಂದು ಉಂಗುರ ತಗೊಳ್ಳಿ ನೀವು. ಇಲ್ಲ ಅಮ್ಮ, ನಾನು ಏನು ಕೇಳಲಿಲ್ಲ, ಅವ್ರು ಬಟ್ಟೆ ತಗೋ ಅಂದ್ರೆ ನಾನು ತಗೊಂಡೆ. ಸರಿ ಆಯ್ತು ಬಿಡು, ಮುನಿಸತಿ ಹೋಯ್ತಿಲ್ಲ ತಗೊಬರಿ ಬಂತೆ. ಎಂತ ಬಟ್ಟೆ ತಕೊಂಡೆ ತೋರಿಸಲಿ ನೋಡೋಣ. ಅಮ್ಮ ಅವರೆಲ್ಲ ತುಂಬಾ ಕಾಸ್ಟ್ಲಿ ಅಮ್ಮ, ಕಾಸ್ಟ್ಲಿ ತಗೋ ಅಂತ ಹಿಂಸಿಟ್ರು ಅಮ್ಮ. ಹ್ಞೂಕನಮ್ಮ, ಅವ್ರು ದೊಡ್ಡ ಮನುಷ್ಯರು, ಕಾಸ್ಟ್ಲಿ ತಗೊಳೋದು ತಗೊಳ್ಳಿವು. ಹ್ಞೂ ಅಮ್ಮ ತಗೊಂಡೆ ಅಮ್ಮ. ಎಲ್ಲ ತೋರ್ಸು ನೋಡಮ್ಮ, ಇವೆ ಮಗ ಏನ್ ಪಸಂದ್ ಆಗವೆ. ಏತು ಭಾರಿ ಚೆನ್ನಾಗಿ ಹಾಕೊಂಡ್ ಮಗ, ಚೆನ್ನಾಗಿ ಹಾಕೊಂಡ್ ಬಿಡು. ಎರಡು ಹಾಕ್ತಂದವ ಒಂದ್ಸರಿವ ಮಗ, ಒಂದು ಬಟ್ಟೆ ತಗೊಂಡು ಒಂದು ಉಂಗ್ರ ಪಂಗ್ರ ತಗೊಳ್ಳಿವು ಚಿನ್ನವ. ಏ ಅಮ್ಮ, ಅವ್ರು ಬಟ್ಟೆ ತಗೊಡ್ತೀನಿ ಅಂತಿದ್ದಾರೆ, ನಂಗೆ ಚಿನ್ಕೊಳಿ ಅಂತ ಕೇಳಕ್ಕಾಗುತ್ತಾ? ಹ್ಞೂಕನಮ್ಮ, ಕೇಳ್ಬೇಕು, ಕೇಳಿದ್ರೇನು ಅಂತಾರೆ, ನೀನ್ ಕೇಳೋದು. ಅವ್ರಲ್ದೆ ಇನ್ಯಾರು ತಕೊಟ್ಟಾರ ನಿಂಗೆ, ಕೇಳ್ಬೋದಿತ್ತು ನೀನು. ನಾನು ಕೇಳಲಿಲ್ಲ ಕಣಮ್ಮ. ಮುಂದಿನ ಸರಿ ಚಿಕ್ಕ ಕೇಳ್ಬಿಟ್ಟು ತಗಿಸ್ಕೊ. ಅಮ್ಮ ಬಟ್ಟೆ ಚೆನ್ನಾಗವಮ್ಮ. ಹೂಕನ್ ತೆಗಿ, ಭಾರಿ ಚೆನ್ನಾಗ್ಯಾಕಂತೆ. ನಿಮ್ಮ ಅದಕ್ಕೇನು ಕರಿ ಒಂಚೂರ ಹುರ್ಕಂಡ್ ಸಾಹಿಲ್ ನೋಡಿ. ಅದಕ್ಕೆ ಇಲ್ಲೇ ಇದ್ದಾರಲ್ಲ, ಅದಕ್ಕೆ. ಓಹೋ ಬಂದ್ಲಾ, ಬಾ ನಿನ್ಗೆ ಕಾಯ್ತಿದ್ದಕ್ಕಲ್ ಬಾ. ಮಗ ನೋಡು ಏನ್ ಚೆನ್ನಾಗಿರೋ ತಂದ್ಕೊಟ್ಟವ್ರೆ ಬಟ್ಟೆ. ಅಯ್ಯೋ ಅಯ್ಯೋ ಭಾರಿ ಚೆನ್ನಾಗಿ ತೆಗಿ. ಓ ಸೂಪರ್ ಆಗವೆ. ಅದಕ್ಕೆ ನೋಡಿ, ಅದಕ್ಕೆ ಬಟ್ಟೆ ತಗೊಂಡಿದ್ದೀನಿ, ಚೆನ್ನಾಗಿದ್ಯಾ? ಎಲ್ಲೋಗಿದ್ಯಾ ಅನಿತಾ, ಬೆಳಗ್ಗೆಯಿಂದ ಕಾಣ್ತಾ ಇರ್ಲಿಲ್ವಲ್ಲ. ಅದೇ ಅದಕ್ಕೆ ಬಟ್ಟೆ ತಗೊಡ್ತೀನಿ, ಮೀಟ್ ಮಾಡ್ಬೇಕು ಬಾ ಅಂದಿದ್ರು, ಅದಕ್ಕೆ ಹೋಗಿದ್ದೆ. ಹೌದಾ? ಹ್ಞೂ, ಅದಕ್ಕೆ ಕರೆದಿದ್ರು, ಅದಕ್ಕೆ ಹೋಗಿದ್ದೆ ಅಷ್ಟೇ. ಬಟ್ಟೆ ಚೆನ್ನಾಗವ ನೋಡಿ ಅದಕ್ಕೆ. ಹ್ಞೂ ಕಣೆ ಅನಿತಾ, ಚೆನ್ನಾಗಿದ್ದಾವೆ, ತುಂಬಾ ಚೆನ್ನಾಗಿದ್ದಾವೆ. ಎಲ್ಗೋಗಿದ್ರಿ, ಯಾವ ಅಂಗಡಿಗೆ ಹೋಗಿದ್ರಿ? ಅಯ್ಯೋ ಅದಕ್ಕೆ ಅದ್ಯಾವುದೋ ದೊಡ್ಡ ಅಂಗಡಿ ಕರ್ಕೊಂಡು ಹೋಗಿದ್ರು, ಅದಕ್ಕೆ ಹೊಸರಿಲ್ಲ ಬಟ್ಟೆ, ನನ್ಗೆ ಯಾವ ತಗೋಬೇಕು ಅಂತಾನೆ ಕನ್ಫ್ಯೂಸ್ ಆಗ್ಬಿಡ್ತಾರೆ. ನಾನು ಬೇಡ ಬೇಡ ಅಂದ್ರೆ ಹಿಂಸೆ ಮಾಡಿ ಎರಡು ತಗೊಟ್ಕೆ. ಬಿಡು, ನಿನ್ಗಲ್ದೆ ಇನ್ಯಾರೇ ತಗೊಡ್ತಾರೆ. ಆದ್ರೂ ಅದಕ್ಕೆ ನನ್ಗೆ ಇಷ್ಟ ಇರಲಿಲ್ಲ, ಆದ್ರೂ ಹಿಂಸೆ ಮಾಡಿ ತಗೊಟ್ರು. ಮೀಟ್ ಮಾಡೋಕ್ಕೆ ಅಂತ ಕರೆದ್ಬಿಟ್ಟು ತಗೊಟ್ರು. ಮೀಟ್ ಮಾಡೋಕ್ಕೆ ಅಂತ ಅಷ್ಟೇ ಹೋಗಿದ್ದು, ನಾನು ಡ್ರೆಸ್ಗೇನು ಹೋಗಿರ್ಲಿಲ್ಲ. ಅಯ್ಯೋ ಪರವಾಗಿಲ್ಲ ಬಿಡು, ಅದಕ್ಕೇನು ಫೀಲ್ ಆಗ್ತೀಯಾ, ಎಲ್ಲ ನಿನ್ಗೆ ಅಲ್ವಾ, ಬಿಡು ಇನ್ನೇನು. ಅಯ್ಯೋ ಮಗ, ನಿಂಗಲ್ದೆ ಇನ್ಯಾರೇ ತಗೊಡ್ತಾರೆ, ಸುನೀರ್ ನೀನು ಅದಕ್ಕೆ ಹಿಂಗಾಡ್ತಿ. ಸುನೀರು ಅಕ್ಷತೆ ಇಲ್ಗೋದ್ಲು, ಅಕ್ಷತೆ ಅವಳನ್ನ ಕರಿ ನೋಡ್ಲಿ. ಅಕ್ಷತೆ ಇಲ್ಲ ಬಿಡು ಅನಿತಾ, ಅವಳೆಲ್ಲ ಹೋಗಿದ್ದಾಳೆ, ಹೊರಗಡೆ ಹೋಗಿದ್ದಾಳೆ. ಇಲ್ಲೆಲ್ಲ ಒಳಗಿರಂಗ ಒಳಕಂದ್ ನೋಡು, ಬರ್ಲಿ ನೋಡಿ. ಇಲ್ಲ ಬಿಡು ಅನಿತಾ, ಅವಳೆಲ್ಲ ಎಲ್ಲ ಹೋಗಿದ್ದಾಳೆ. ಅಯ್ಯೋ ನೋಡಕ್ಕಾರ ಪುಣ್ಯ ಮಾಡಿರ್ಬೇಕು, ಆದ್ಮೇಲೆ ನಾವೇನ್ ಮಾಡಕತ್ತೆ ಬಿಡು. ನೋಡಿರ್ತಾಳೆ, ಧರ್ಮ ನಮ್ದು, ನೋಡೋದ ಬಿಡೋದ ಅವ್ರಿಷ್ಟ. ಅಯ್ಯೋ ಅತ್ತೆ, ಅವಳೆಲ್ಲ ಹೊರಗಡೆ ಹೋಗಿದ್ದಾಳೆ, ಬೇಕಾದ್ರೆ ಅವ್ಳು ಬರೋವೆಲ್ಲ ನಿಂತಿದ್ದು, ಆಮೇಲೆ ತೋರ್ಸಿ ನೋಡ್ತಾಳೆ. ಏನು ಕಿಂಡಲ್ ಮಾಡ್ತಿದ್ಯಾ, ನಾವೇ ತಿತ್ಕೊಳ್ಳೋಣ ಅವಳು ಬರೋವರಿಗೆ, ನಮ್ಗೇನಂತಿದ್ದೆ ಹರದು. ಹೋಗಿ ಎಲ್ಲಾನು ಮುಚ್ಚಿಟ್ಟು ಹೋಗಿ ಸುಮ್ಮನೆ. ನಾವೇ ಅವ್ಳು ಬರ್ತಾಳೆ ಅಂತ ಏನು ಎದ್ರಕೊಂಡು ಮುಚ್ಚಿಡ್ಬೇಕಾ? ನೋಡೋರಿಗೆ ನೋಡ್ತೀವಿ, ಆಮೇಲೆ ಮುಚ್ಚಿಡ್ತೀವಿ. ಏನಾರು ಮಾಡ್ಕೊಳ್ಳಿ, ನನಗೆ